ನಮಸ್ಕಾರ. ಗಜಹಸ್ತ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಕೀರ್ತಿ, ನಿಮ್ಮ ನಿರೂಪಕ. ಮತ್ತು ನನ್ನ ಜೊತೆಗಿದ್ದಾರೆ ನಮ್ಮ ಇಂದಿನ ತಜ್ಞೆ ಆದ್ಯ. ನಮಸ್ಕಾರ. ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದ ಧ್ಯೇಯ ಏನೆಂದ್ರೆ, ವೇದಗಳು ಮತ್ತೆ ನಮ್ಮ ಪ್ರಾಚೀನ ಭಾರತೀಯ ಗ್ರಂಥಗಳನ್ನ ಸ್ವಲ್ಪ ಕೆದಕಿ ನೋಡುವುದು. ಅದರಲ್ಲಿ ಅಡಗಿರುವ ಪ್ರಾಚೀನ ಲೋಹಶಾಸ್ತ್ರದ ಅಂದ್ರೆ ಮೆಟಲರ್ಜಿಯ ಬೆರಗುಗೊಳಿಸುವ ವೈಜ್ಞಾನಿಕ ಸತ್ಯಗಳನ್ನ ಅನಾವರಣಗೊಳಿಸುವುದು. ಖಂಡಿತ. ಈ ಪ್ರಾಚೀನ ಶ್ಲೋಕಗಳನ್ನ ಅಂದ್ರೆ ಅದರಲ್ಲಿರುವ ವಿಜ್ಞಾನದ ಆಳವನ್ನ ನಾವು ಅನೇಕ ಬಾರಿ ಕೇವಲ ಪುರಾಣ ಅಂತ ನಿರ್ಲಕ್ಷಿಸ್ಬಿಡ್ತೀವಿ. ಹೌದು, ಬಹಳ ಸಲ ಹಾಗೆ ಅನ್ಸುತ್ತೆ. ಉದಾಹರಣೆಗೆ ಏನ್ ಗೊತ್ತಾ, ಋಗ್ವೇದದಲ್ಲಿ ಸಿಂಧು ನದಿಯನ್ನ ಹಿರಣ್ಯವರ್ತನಿ ಅಂತ ಕರೆದಿದ್ದಾರೆ. ಹಿರಣ್ಯವರ್ತನಿ ಅಂದ್ರೆ ಇದು ಕೇವಲ ಕಾವ್ಯದ ಹೊಗಳಿಕೆ ಆಗಿರ್ಲಿಲ್ಲ. ಆ ನದಿಯ ದಾರಿಯುದ್ದಕ್ಕೂ ಮರಳಿನಲ್ಲಿ ಚಿನ್ನದ ಕಣಗಳಿದ್ವು ಅನ್ನೋದರ ಒಂದು ನಿಖರವಾದ ದಾಖಲೆ ಅದು. ಓಹೋ, ಇದು ಖಂಡಿತ ಈ ಗ್ರಂಥಗಳನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ನನಗೀಗ ಮಹಾಭಾರತದ ಆ ಒಂದು ವಿಚಿತ್ರ ಉಲ್ಲೇಖ ನೆನಪಾಗ್ತಾ ಇದೆ. ಯಾವ ಉಲ್ಲೇಖ? ಅದೇ ಯುಧಿಷ್ಠಿರನ ರಾಜಸೂಯ ಯಾಗದ ಸಮಯದಲ್ಲಿ ಆ ಪಿಪೀಲಿಕಾ ಅಂದ್ರೆ ಇರುವೆಗಳ ಚಿನ್ನ ಅಂತ ಉಡುಗೊರೆಯಾಗಿ ನೀಡ್ಲಾಯ್ತಂತೆ. ಹೌದು ಹೌದು. ಅಂದ್ರೆ ಈ ಇರುವೆಗಳನ್ನ ಪ್ರಕೃತಿಯ ಸ್ವಂತ ಚಿನ್ನದ ಗಣಿಗಾರರು ಅಂತ ಕರಿಬೋದಾ? ಸ್ವಲ್ಪ ಕಾಲ್ಪನಿಕ ಕಥೆ ತರ ಕೇಳಿಸುತ್ತೆ ಅಲ್ವಾ? ಕೇಳ್ಸೋಕೆ ಹಾಗೆ ಅನ್ಸುತ್ತೆ, ನಿಜ. ಆದ್ರೆ ಭೂಗರ್ಭಶಾಸ್ತ್ರದ ಅಂದ್ರೆ ಜಿಯಾಲಜಿ ಹಿನ್ನೆಲೆಯಲ್ಲಿ ನೋಡಿದಾಗ ಇದರ ಹಿಂದಿನ ವೈಜ್ಞಾನಿಕ ಪ್ರಕ್ರಿಯೆ ನಮ್ಗೆ ಅರ್ಥ ಆಗುತ್ತೆ. ಓ, ಹಾಗಾದ್ರೆ ಇದರ ಹಿಂದೆ ನಿಜವಾದ ವಿಜ್ಞಾನ ಇದೆಯಾ? ಖಂಡಿತ ಇದೆ. ಚಿನ್ನದ ನಿಕ್ಷೇಪಗಳಿರುವ ಭೂಮಿಯಲ್ಲಿ ಈ ಇರುವೆಗಳು ಅಥವಾ ಗೆದ್ದಲು ಹುಳುಗಳು ಹುತ್ತವನ್ನ ಕಟ್ಟುವಾಗ ಭೂಮಿಯ ಬಹು ಆಳದಿಂದ ಮಣ್ಣಿನ ಜೊತೆಗೆ ಆ ಚಿನ್ನದ ಕಣಗಳನ್ನೂ ಮೇಲೆ ತರ್ತಾ ಇದ್ವು. ವಾವ್, ಎಂಥ ಅದ್ಭುತ ಪ್ರಕ್ರಿಯೆ! ಹೌದು, ಈ ಸೂಕ್ಷ್ಮವನ್ನ ಅಂದಿನ ಜನ ಗಮನಿಸಿದ್ರು. ಅವರು ಆ ಹುತ್ತದ ಮಣ್ಣನ್ನ ಜಾಲಿಸಿ ಅತ್ಯಂತ ಶುದ್ಧವಾದ ಪುಡಿರೂಪದ ಚಿನ್ನವನ್ನ ಪ್ರತ್ಯೇಕಿಸ್ತಾ ಇದ್ರು. ನಿಜಕ್ಕೂ ಜೈವಿಕ ನಡವಳಿಕೆಗಳನ್ನು ಬಳಸಿ ಚಿನ್ನ ಹುಡುಕೋದು ಒಂದು ಅದ್ಭುತ ತಂತ್ರ. ಆದ್ರೆ ಆ ಪ್ರಕೃತಿಯಿಂದ ಪಡೆದ ಲೋಹವನ್ನು ಶುದ್ಧೀಕರಿಸೋದು ಇನ್ನೊಂದು ದೊಡ್ಡ ಸವಾಲು ಅಲ್ವಾ? ಹೌದು, ಖಂಡಿತವಾಗಿಯೂ. ಆಧುನಿಕ ಪ್ರಯೋಗಾಲಯಗಳಿಲ್ಲದೆ ಅಂದಿನ ಕಾಲದಲ್ಲಿ ಸೀಸ ಮತ್ತು ಉಪ್ಪಿನಂಶವಿರುವ ಮಣ್ಣನ್ನು ಬಳಸಿ ಇಂತಹ ಸಂಕೀರ್ಣ ರಾಸಾಯನಿಕ ಶುದ್ಧೀಕರಣವನ್ನ ಹೇಗೆ ಮಾಡ್ತಾ ಇದ್ರು? ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದರ ಉಲ್ಲೇಖ ಬರುತ್ತೆ. ಇದು ಘನಸ್ಥಿತಿಯಲ್ಲಿ ನಡೆಯುವ ಅತ್ಯಂತ ಸಂಕೀರ್ಣ ರಾಸಾಯನಿಕ ಕ್ರಿಯೆ. ಚಿನ್ನದ ಹಾಳೆಗಳನ್ನ ಉಪ್ಪಿನಂಶವಿರುವ ಮಣ್ಣಿನೊಂದಿಗೆ ಕಾಯಿಸಿದಾಗ ಆ ಮಣ್ಣಿನಲ್ಲಿದ್ದ ಉಪ್ಪಿನ ಅಂಶ ಚಿನ್ನದಲ್ಲಿದ್ದ ಬೆಳ್ಳಿಯ ಜೊತೆ ಬೆರೆಯುತ್ತಿತ್ತು. ಅಂದ್ರೆ ಅದು ಪ್ರತ್ಯೇಕ ಲವಣವಾಗಿ ಬದಲಾಗ್ತಾ ಇತ್ತ? ಎಕ್ಸಾಕ್ಟ್ಲಿ. ಇದರಿಂದ ಕಲ್ಮಶಗಳು ನಿಖರವಾಗಿ ಬೇರ್ಪಡ್ತಿದ್ವು. ಇದಕ್ಕಿಂತಲೂ ನಿಬ್ಬೆರಗಾಗಿಸುವ ಮತ್ತೊಂದು ವಿಧಾನ ಅಂದ್ರೆ ಬೆಳ್ಳಿಯ ಶುದ್ಧತೆಯನ್ನು ಪರೀಕ್ಷಿಸಲು ಬಳಸುತ್ತಿದ್ದ ಚೂಳಿಕ ವಿಧಾನ. ಚೂಲಿಕ ಅಂದ್ರೆ ಹುಂಜದ ಜುಟ್ಟು ತಾನೆ? ಹೌದು, ಹುಂಜದ ಜುಟ್ಟು. ಕರಗಿದ ಬೆಳ್ಳಿಗೂ ಮತ್ತೆ ಹುಂಜದ ಜುಟ್ಟಿಗೂ ಏನು ಸಂಬಂಧ? ಕೇವಲ ನೋಡಕ್ಕೆ ಹಾಗೆ ಕಾಣಿಸ್ತಾ? ಇಲ್ಲ, ಇದು ಸಂಪೂರ್ಣವಾಗಿ ಅನಿಲದ ಚಲನೆ ಅವು ಮತ್ತು ವಿಸ್ತರಣೆಗೆ ಸಂಬಂಧಿಸಿದ್ದು. ದ್ರವರೂಪದ ಕರಗಿದ ಬೆಳ್ಳಿ ತನ್ನ ಸುತ್ತಲಿನ ಆಮ್ಲಜನಕವನ್ನ ಅಪಾರ ಪ್ರಮಾಣದಲ್ಲಿ ಹೀರಿಕೊಡುತ್ತೆ. ಓಕೆ, ಆಮೇಲೆ ಮುಕುಟಾಗಿ ಉಬ್ಕೊಳ್ಳುತ್ತೆ. ಅರೆ ವಾವ್! ಅಂದ್ರೆ ಲೋಹಗಳಲ್ಲಿ ಅನಿಲಗಳ ಕರಗುವಿಕೆಯನ್ನು ಅವರು ಅಷ್ಟು ಹಿಂದಿಯೇ ಕಣ್ಣಾರೆ ನೋಡಿ ಖಚಿತಪಡಿಸಿಕೊಳ್ತಾ ಇದ್ರು ಅನ್ನೋದು ನಿಜಕ್ಕೂ ಆಶ್ಚರ್ಯ. ಹೌದು. ಆಶ್ಚರ್ಯದ ವಿಷಯ ಏನಂದ್ರೆ ಆಧುನಿಕ ವಿಜ್ಞಾನದಲ್ಲಿ ಲೋಹಗಳಲ್ಲಿ ಅನಿಲಗಳ ಕರಗುವಿಕೆಯನ್ನು ವಿವರಿಸುವ ಸೀವಾರ್ಟ್ಸ್ ನಿಯಮ ಬಂದದ್ದು ಕೇವಲ 20ನೇ ಶತಮಾನದಲ್ಲಿ. ಆದರೆ ಪ್ರಾಚೀನ ಭಾರತೀಯರು ಸಾವಿರಾರು ವರ್ಷಗಳ ಹಿಂದೆಯೇ ಇದನ್ನ ಪ್ರಾಯೋಗಿಕವಾಗಿ ಬಳಸ್ತಾ ಇದ್ರು. ಇದು ಅತ್ಯಾಧುನಿಕ ರಸಾಯನಶಾಸ್ತ್ರಕ್ಕೆ ಪ್ರಯೋಗಾಲಯಗಳೇ ಬೇಕು ಅನ್ನೋ ಕಲ್ಪನೆಯನ್ನೇ ಸುಳ್ಳು ಮಾಡುತ್ತೆ. ಹೌದು, ಮತ್ತು ಈ ಪರಿಣಿತಿ ಕೇವಲ ಬೆಲೆಬಾಳುವ ಲೋಹಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. ಬೆಳ್ಳಿಯಿಂದ ನಾವು ಸ್ವಲ್ಪ ಕಬ್ಬಿಣದ ಕಡೆಗೆ ಬರೋಣ. ಖಂಡಿತ. ಆ ದೆಹಲಿಯ ಕಬ್ಬಿಣದ ಸ್ತಂಭ 16 ಶತಮಾನಗಳಾದರೂ ತುಕ್ಕು ಹಿಡಿದಿಲ್ಲ. ಇಂದಿನ ಪೌಡರ್ ಮೆಟಲರ್ಜಿ ತಂತ್ರಜ್ಞಾನವನ್ನು ಹೋಲುತ್ತೆ ಅದು. ನಿಜ. ಆ ಬೃಹತ್ ಸ್ತಂಭ ತುಕ್ಕು ಹಿಡಿಯದಂತೆ ಅವರು ಹೇಗೆ ನಿರ್ಮಿಸಿದ್ರು ಅನ್ನೋದರ ಗುಟ್ಟು ಅದರ ಮೇಲಿರುವ ಒಂದು ರಾಸಾಯನಿಕ ಕವಚದಲ್ಲಿದೆ. ಕವಚ? ಅವ್ರು ಯಾವುದಾದ್ರೂ ಲೇಪನ ಮಾಡಿದ್ರ? ಇಲ್ಲ, ಪ್ರಕ್ರಿಯೆನೇ ಹಾಗಿತ್ತು. ಕಬ್ಬಿಣದ ಅದಿರನ್ನು ಇದ್ದಿಲಿನಿಂದ ಕರಗಿಸಿ ರಂಧ್ರಯುಕ್ತವಾದ ಮುದ್ದೆಯನ್ನು ಪಡಿತಾ ಇದ್ರು. ಅದನ್ನ ಸಂಪೂರ್ಣವಾಗಿ ದ್ರವವಾಗಿಸುವ ಬದಲು ಬಿಸಿಯಿರುವಾಗಲೇ ನಿರಂತರವಾಗಿ ಬಡಿತಾ ಇದ್ರು. ಓಹೋ, ಬಡಿಯೋದ್ರಿಂದ ಕಲ್ಮಶಗಳು ಹೊರಗೆ ಹೋಗ್ತಾ ಇತ್ತಾ? ಹೌದು. ಜೊತೆಗೆ ರಂಜಕದ ಅಂಶ ಮಾತ್ರ ಉಳಿತಿತ್ತು. ಈ ರಂಜಕ ಗಾಳಿಯೊಂದಿಗೆ ಬೆರೆತು ಸ್ತಂಭದ ಮೇಲೆ ಕಣ್ಣಿಗೆ ಕಾಣದ ತೆಳುವಾದ ರಕ್ಷಣಾ ಪದರವನ್ನು ಸೃಷ್ಟಿಸಿದೆ. ಬಡಿಯುವ ಪ್ರಕ್ರಿಯೆ ಮೂಲಕವೇ ರಕ್ಷಣಾ ಕವಚ.
ಐರೋಪಿಯರು ಜಗತ್ತಿನ ಅತ್ಯುತ್ತಮ ಉಕ್ಕು ಅಂತ ಕೊಂಡಾಡುವ ಇತಿಹಾಸದ ಬಗ್ಗೆ ಯೋಚಿಸಿದ್ರೆ ನಗು ಬರುತ್ತೆ. ಹೌದು, ನೀವು ಜಗತ್ಪ್ರಸಿದ್ಧ ವೂಟ್ಸ್ ಉಕ್ಕಿನ ಬಗ್ಗೆ ಹೇಳ್ತಾ ಇದ್ದೀರಾ. ವಿಪರ್ಯಾಸ ಅಂದ್ರೆ ವೂಟ್ಸ್ ಅನ್ನೋದು ನಮ್ಮ ಸಂಸ್ಕೃತದ ಉತ್ಸ ಎಂಬ ಪದದ ತಪ್ಪುಚ್ಚಾರಣೆ. ಉತ್ಸ ಅಂದ್ರೆ ದ್ರವ ಜಿನುಗುವಿಕೆ ಅಲ್ವಾ? ಎಕ್ಸಾಕ್ಟ್ಲಿ. ಆ ಉಕ್ಕಿನ ಮೇಲ್ಮೈಯಲ್ಲಿ ನೀರಿನ ಅಲೆಗಳಂತಹ ಸುಂದರವಾದ ವಿನ್ಯಾಸ ಇರುತ್ತಿದ್ರಿಂದ ಆ ಹೆಸರು ಬಂದಿತ್ತು. ಜೇಮ್ಸ್ ಟೊಡಾಟ್ನಂತಹ ಬ್ರಿಟಿಷ್ ವಿಜ್ಞಾನಿಗಳು ಕೂಡ ಐರೋಪಿಯನ್ ಉಕ್ಕಿಗಿಂತ ಭಾರತದ ಈ ಉತ್ಸ ಉಕ್ಕೆ ಶ್ರೇಷ್ಠ ಅಂತ ಒಪ್ಕೊಂಡಿದ್ರು. ನಮ್ಮ ತಂತ್ರಜ್ಞಾನಕ್ಕೆ ಬೇರೊಂದು ಹೆಸರು ಕೊಟ್ಟು ಜಗತ್ತು ಕೊಂಡಾಡಿದೆ. ಇದೇ ಕಾರಣಕ್ಕೆ ಅಥರ್ವವೇದದಲ್ಲಿ ಕಮ್ಮಾರರನ್ನು ಮತ್ತು ಲೋಹಕರ್ಮಿಗಳನ್ನು ಮನೀಷಿ ಅಂದ್ರೆ ಜ್ಞಾನಿ ಅಂತ ಗೌರವಿಸಲಾಗಿದೆ. ಹೌದು, ಅವರ ಲೋಹಶಾಸ್ತ್ರದ ಜ್ಞಾನ ದೈನಂದಿನ ಬದುಕು ಮತ್ತು ಭಾಷೆಯೊಂದಿಗೆ ಹಾಸುಹೋಗಾಗಿತ್ತು. ಇದು ನಮ್ಮನ್ನ ಒಂದು ಕುತೂಹಲಕಾರಿ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಈ ಇರುವೆಗಳ ಚಿನ್ನ ಮತ್ತು ಹುಂಜದ ಜುಟ್ಟಿನಂತಹ ರೂಪಕಗಳ ಹಿಂದೆ ಇಷ್ಟು ದೊಡ್ಡ ವಿಜ್ಞಾನ ಅಡಗಿದೆ ಅಂದ್ರೆ ನಾವಿನ್ನೂ ಏನೆಲ್ಲ ಕಳ್ಕೊಳ್ತಾ ಇದ್ದೀವಿ. ಹೌದು, ಇನ್ನೂ ಎಷ್ಟೋ ಪ್ರಾಚೀನ ಗ್ರಂಥಗಳಲ್ಲಿ ಇಂಥ ರಹಸ್ಯಗಳು ಅಡಗಿರಬಹುದು. ಖಂಡಿತ. ಪ್ರಾಚೀನ ವಾಸ್ತುಶಿಲ್ಪ, ನೌಕಾ ನಿರ್ಮಾಣ ಅಥವಾ ಆಯುರ್ವೇದದ ವರ್ಣನೆಗಳ ಹಿಂದೆಯೂ ಆಧುನಿಕ ವಿಜ್ಞಾನ ಬಿಡಿಸಬೇಕಾದ ಎಷ್ಟೋ ಸೂತ್ರಗಳು ಅಡಗಿರಬಹುದು. ಈ ಹೊಸ ದೃಷ್ಟಿಕೋನದೊಂದಿಗೆ ನಮ್ಮ ಕೇಳುಗರಿಗೆ ಯೋಚಿಸಲು ಬಿಡುತ್ತಾ ಇವತ್ತಿನ ಈ ಆಳವಾದ ಅಧ್ಯಯನವನ್ನು ಮುಕ್ತಾಯಗೊಳಿಸೋಣ. ಗಜಹಸ್ತ ಪಾಡ್ಕಾಸ್ಟ್ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮಗಳಿಗಾಗಿ ನಿರೀಕ್ಷಿಸಿ.